ಫ್ಲಕ್ಸ್ ಕೋರ್ಡ್ ಆರ್ಕ್ ವೆಲ್ಡಿಂಗ್ ಪರಿಚಯ. ಇಂಟ್ರೊಡಕ್ಷನ್ ಟು ಫ್ಲಕ್ಸ್ ಕೋರ್ಡ್ ಆರ್ಕ್ ವೆಲ್ಡಿಂಗ್. ಫ್ಲಕ್ಸ್ ಕೋರ್ಡ್ ಆರ್ಕ್ ವೆಲ್ಡಿಂಗ್ FCAW ಎಂಬುದು ನಿರ್ಮಾಣ ಉದ್ಯಮದಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಅರೆ ಸ್ವಯಂಚಾಲಿತ ವೆಲ್ಡಿಂಗ್ ಪ್ರಕ್ರಿಯೆಯಾಗಿದೆ. ಈ ವೆಲ್ಡಿಂಗ್ ಪ್ರಕ್ರಿಯೆಯಲ್ಲಿ ಫ್ಲಕ್ಸ್ನಿಂದ ತುಂಬಿದ ಟ್ಯೂಬುಲರ್ ಎಲೆಕ್ಟ್ರೋಡ್ ಬಳಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ವೈರ್ ಫೀಡರ್ ಸಹಾಯದಿಂದ ವೆಲ್ಡಿಂಗ್ ಗನ್ನಿಂದ ನಿರಂತರವಾಗಿ ಫ್ಲಕ್ಸ್ ಕೋರ್ಡ್ ಎಲೆಕ್ಟ್ರೋಡ್ ವೈರ್ ಹೊರಬರುತ್ತಿರುತ್ತದೆ ಮತ್ತು ಆರ್ಕ್ ಮೂಲಕ ಕರಗಿ ಜಾಯಿಂಟ್ ರೂಪಿಸುತ್ತದೆ. ಇದನ್ನು ಎಲ್ಲಾ ರೀತಿಯ ದಪ್ಪ, ಭಾರ ಮತ್ತು ತೆಳುವಾದ ಲೋಹಗಳನ್ನು ವೆಲ್ಡಿಂಗ್ ಮಾಡಲು ಬಳಸಲಾಗುತ್ತದೆ. ಇದರ ಉಪಯೋಗ ವರ್ಕ್ಶಾಪ್ನ ಒಳಗೆ ಮತ್ತು ಹೊರಗೆ ಎರಡೂ ಕಡೆಗಳಲ್ಲಿಯೂ ಮಾಡಬಹುದು. ಫ್ಲಕ್ಸ್ ಕೋರ್ಡ್ ಆರ್ಕ್ ವೆಲ್ಡಿಂಗ್ ವಿಧಾನಗಳಲ್ಲಿ ಎರಡು ಮುಖ್ಯ ವಿಧಗಳಿವೆ: ಸೆಲ್ಫ್ ಶೀಲ್ಡೆಡ್ ಫ್ಲಕ್ಸ್ ಕೋರ್ಡ್ ಆರ್ಕ್ ವೆಲ್ಡಿಂಗ್ ಮತ್ತು ಗ್ಯಾಸ್ ಶೀಲ್ಡೆಡ್ ಫ್ಲಕ್ಸ್ ಕೋರ್ಡ್ ಆರ್ಕ್ ವೆಲ್ಡಿಂಗ್. ಸೆಲ್ಫ್ ಶೀಲ್ಡೆಡ್ ಫ್ಲಕ್ಸ್ ಕೋರ್ಡ್ ಆರ್ಕ್ ವೆಲ್ಡಿಂಗ್ ಈ ಪ್ರಕ್ರಿಯೆಯಲ್ಲಿ ಫ್ಲಕ್ಸ್ ಸ್ವತಃ ವಾತಾವರಣದ ಗ್ಯಾಸ್ಗಳಿಂದ ವೆಲ್ಡ್ ಅನ್ನು ರಕ್ಷಿಸುತ್ತದೆ ಮತ್ತು ಬಾಹ್ಯ ಶೀಲ್ಡಿಂಗ್ ಗ್ಯಾಸ್ನ ಅವಶ್ಯಕತೆ ಇರುವುದಿಲ್ಲ. ಗ್ಯಾಸ್ ಶೀಲ್ಡೆಡ್ ಫ್ಲಕ್ಸ್ ಕೋರ್ಡ್ ಆರ್ಕ್ ವೆಲ್ಡಿಂಗ್ ಇದರಲ್ಲಿ ಫ್ಲಕ್ಸ್ ಜೊತೆಗೆ ಶೀಲ್ಡಿಂಗ್ ಗ್ಯಾಸ್ ಅನ್ನು ಸಹ ಬಳಸಲಾಗುತ್ತದೆ. ಇದರಿಂದಾಗಿ ವೆಲ್ಡಿಂಗ್ ಇನ್ನಷ್ಟು ಸುರಕ್ಷಿತ ಮತ್ತು ಬಲವಾಗಿರುತ್ತದೆ. FCAWಗೆ ಈ ಕೆಳಗಿನ ಉಪಕರಣಗಳ ಅಗತ್ಯವಿದೆ: ವೆಲ್ಡಿಂಗ್ ಮೆಷಿನ್, ಫ್ಲಕ್ಸ್ ಕೋರ್ಡ್ ಎಲೆಕ್ಟ್ರೋಡ್ ವೈರ್, ಪವರ್ ಸಪ್ಲೈ, ಪ್ರೊಟೆಕ್ಟಿವ್ ಶೀಲ್ಡ್ ಅಂದರೆ ಗ್ಲೌಸ್, ಹೆಲ್ಮೆಟ್ ಇತ್ಯಾದಿ, ವೈರ್ ಫೀಡರ್ ಅಂದರೆ ವೈರ್ ಸಪ್ಲೈ ಮಾಡಲು. ಈಗ FCAW ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳೋಣ. ಮೆಷಿನ್ ಸೆಟ್ಟಿಂಗ್ಗಳು. ಮೊದಲು ವೆಲ್ಡಿಂಗ್ ಮೆಷಿನ್ನ ಸೆಟ್ಟಿಂಗ್ಗಳನ್ನು ಸರಿ ಮಾಡಿ. ವರ್ಕ್ ಪೀಸ್ನ ದಪ್ಪ ಮತ್ತು ವಸ್ತುವಿಗೆ ಅನುಗುಣವಾಗಿ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಅಡ್ಜಸ್ಟ್ ಮಾಡಿ. ವೈರ್ ಫೀಡರ್. ಈಗ ಫ್ಲಕ್ಸ್ ಕೋರ್ಡ್ ವೈರ್ ಅನ್ನು ವೈರ್ ಫೀಡರ್ಗೆ ಸರಿಯಾದ ರೀತಿಯಲ್ಲಿ ಸೇರಿಸಿ. ವೆಲ್ಡಿಂಗ್. ಈಗ ವೆಲ್ಡಿಂಗ್ ಟಾರ್ಚ್ ಅನ್ನು ಲೋಹದ ಬೆಸುಗೆ ಮೇಲೆ ತೆಗೆದುಕೊಂಡು ಬನ್ನಿ ಮತ್ತು ಟ್ರಿಗರ್ ಅನ್ನು ಒತ್ತಿರಿ. ವೆಲ್ಡಿಂಗ್ ಪ್ರಾರಂಭವಾಗುತ್ತಲೇ ಫ್ಲಕ್ಸ್ ಕರಗಲು ಪ್ರಾರಂಭವಾಗುತ್ತದೆ ಮತ್ತು ಲೋಹಗಳು ಒಟ್ಟಿಗೆ ಬೆಸೆಯಲು ಪ್ರಾರಂಭಿಸುತ್ತವೆ. ಆರ್ಕ್ ಕಂಟ್ರೋಲ್. ವೆಲ್ಡಿಂಗ್ ಮಾಡುವಾಗ ಆರ್ಕ್ನ ಉದ್ದ ಮತ್ತು ದಿಕ್ಕನ್ನು ಸರಿಯಾಗಿ ನಿಯಂತ್ರಿಸಿ. ವೆಲ್ಡಿಂಗ್ ನಿರಂತರವಾಗಿರುವುದನ್ನು ಮತ್ತು ಆಳ ಸರಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಈಗ ನಾವು FCAWನ ಉಪಯೋಗಗಳು ಮತ್ತು ಅನ್ವಯಿಕೆಗಳನ್ನು ನೋಡೋಣ. FCAW ಅನ್ನು ಬೃಹತ್ ರಚನೆಗಳು, ಆಯಿಲ್ ಪೈಪ್ಲೈನ್ಗಳು, ಆಟೋಮೊಬೈಲ್ಗಳು, ಗಣಿಗಾರಿಕೆ ಮತ್ತು ಹಡಗು ನಿರ್ಮಾಣದಲ್ಲಿ ಬಳಸಲಾಗುತ್ತದೆ. ಮುನ್ನೆಚ್ಚರಿಕೆಗಳು. FCAW ಮಾಡುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ಗಮನ ಹರಿಸೋಣ. ಹೆಲ್ಮೆಟ್, ಗ್ಲೌಸ್ ಮತ್ತು ಜಾಕೆಟ್ನಂತಹ ಸೂಕ್ತವಾದ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಧರಿಸಿ. ಹೊಗೆಯನ್ನು ತೆಗೆದುಹಾಕಲು ಸರಿಯಾದ ವೆಂಟಿಲೇಷನ್ ಬಳಸಿ. ಹೈ ವೋಲ್ಟೇಜ್ನಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಗ್ರೌಂಡಿಂಗ್ ಸರಿಯಾಗಿ ಮಾಡಿ. ಸಾರಾಂಶ: ನಾವು ಫ್ಲಕ್ಸ್ ಕೋರ್ಡ್ ಆರ್ಕ್ ವೆಲ್ಡಿಂಗ್ FCAW, ಅದರ ಪ್ರಕಾರಗಳು, ಅನ್ವಯಿಕೆಗಳು ಮತ್ತು ವೆಲ್ಡಿಂಗ್ ಪ್ರಕ್ರಿಯೆಯಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ಕಲಿತಿದ್ದೇವೆ. FCAW ನಿರ್ವಹಿಸಲು ಅಗತ್ಯವಾದ ಉಪಕರಣಗಳು, ಮೆಷಿನ್ ಸೆಟ್ಟಿಂಗ್ಗಳು ಮತ್ತು ಕಾರ್ಯವಿಧಾನಗಳನ್ನು ನಾವು ಚರ್ಚಿಸಿದ್ದೇವೆ. ಇದಲ್ಲದೆ ಆರ್ಕ್ ಅನ್ನು ನಿಯಂತ್ರಿಸುವ ಸರಿಯಾದ ವೆಲ್ಡಿಂಗ್ ಟೆಕ್ನಿಕ್ ಮತ್ತು ಪ್ರಕ್ರಿಯೆಯ ನಂತರ ವೆಲ್ಡ್ ಅನ್ನು ಸ್ವಚ್ಛಗೊಳಿಸುವ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈಗ ನಿಮಗಾಗಿ ಒಂದು ಚಟುವಟಿಕೆ ಇಲ್ಲಿದೆ. ನೇಹಾಳಿಗೆ ನಿರ್ಮಾಣ ಯೋಜನೆಯಲ್ಲಿ ಭಾರೀ ಲೋಹ ಅನ್ನು ಬೆಸುಗೆ ಮಾಡಬೇಕು. ಸೆಲ್ಫ್ ಶೀಲ್ಡೆಡ್ FCAW ಅಥವಾ ಗ್ಯಾಸ್ ಶೀಲ್ಡೆಡ್ FCAW ಅನ್ನು ಬಳಸಬೇಕೇ ಎಂದು ಅವಳು ನಿರ್ಧರಿಸಬೇಕು. ನೀವು ಅವಳಿಗೆ ಯಾವ ಆಯ್ಕೆಯನ್ನು ಶಿಫಾರಸು ಮಾಡುತ್ತೀರಿ ಮತ್ತು ಏಕೆ ಯೋಚಿಸಿ ಮತ್ತು ಹೇಳಿ.